ಹಾಯ್, ವೆಲ್ಕಮ್ ಟು ಅಂತರ್ಮುಖಿ ವ್ಲಾಗ್ಸ್. ಅಯ್ಯಯ್ಯಪ್ಪ, ಯಾರು ಇವರು ಅಂತ ಅನ್ಕೊಂಡ್ರಾ? ನಾನು ಅರ್ಚನನ್ ಕಸಿನ್ ಸಿಂಧು. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲೇ ಅರ್ಚನಾ ನಿಮ್ಮೆಲ್ರಿಗೂ ನನ್ನನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ಲು. ಸಖತ್ ಸುಸ್ತಾಗಿ ಹೋಗಿದ್ವಿ, ಬಿಸಿಲು, ಆ ಮಕ್ಳ ಜೊತೆ ಯಪ್ಪ ಮನೆಗೆ ಬಂದು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇವತ್ತು ಅರ್ಚನಾ ನಮ್ಮ ಮನೆಗೆ ಬಂದಿದ್ದಾಳೆ. ನಾನು ಅರ್ಚನನ್ ಕಸಿನ್ನು. ಅರ್ಚನನ್ಗೆ ನಾನು ಹೇಗೆ ಕಸಿನ್ನು, ಏನಾಗಬೇಕು ಅಂತ ನಿಮ್ಗೆ ಅರ್ಚನಾನೇ ಎಲ್ಲ ಹೇಳ್ತಾರೆ. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಇಂದು ಥ್ಯಾಂಕ್ ಯು. ಹೇಗಿತ್ತು ನನ್ನ ಸರ್ಪ್ರೈಸ್? ಆ್ಯಕ್ಚುಲಿ ಏನು ಗೊತ್ತಾ, ಅವಳು ನನ್ನನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಇದ್ಲು, ನನ್ನ ಜೊತೆ ವಿಡಿಯೋ ಮಾಡಬೇಕು ಅಂತ ಇದ್ಲು. ಇವತ್ತು ಒಂದು ಟ್ವಿಸ್ಟು, ನಾನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅವಳನ್ನ ನಾನೇ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಅವ್ರಿಗೆ ಹೇಳು ನಾನು ನಿನಗೆ ಹೇಗೆ ರಿಲೇಟಿವ್, ಹೇಗೆ ನಿನ್ನ ಕಸಿನ್ ಆಗಬೇಕು ಅಂತ ಹೇಳಿ. ಆಕ್ಚುಲಿ ಇವಳು ನಮ್ಮ ಮಾವನ್ ಮಗಳು ಅಂದ್ರೆ ಅಮ್ಮ ಇದಾರಲ್ಲ, ನಮ್ಮಮ್ಮನ ಅಣ್ಣನ ಮಗಳಾಗ್ಬೇಕು, ಸೋದ್ರು ಮಾವನ ಮಗಳು. ಸೊ ಅವಳು ಇವತ್ತು ನಮ್ಮಮ್ಮ ಮನೆಗೆ ಬಂದಿದ್ದಾಳೆ. ಅಂದರೆ ನಮ್ಮಮ್ಮ ಮನೆ ಇವಳಮ್ಮ ಮನೆ ತುಂಬ ಹತ್ತತ್ರ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇವಳು ಚನ್ನಪಟ್ಟಣದಿಂದ ಅವರಮ್ಮ ಮನೆಗೆ ಬಂದಿದ್ದಾಳೆ. ನಾನು ನನ್ನ ಮನೆ ಬಂದು ಆರ್ ಟಿ ನಗರಿಂದ ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಇಬ್ರು ಮೀಟ್ ಮಾಡಿದ್ದೀವಿ. ಆಕ್ಚುಲಿ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಪ್ಲಾನ್ ಮಾಡೋದು, ಗೆಟ್ ಟುಗೆದರ್ ಎಲ್ಲ ಮಾಡೋದು ಇವಳೇನೆ. ಏನು ಅಂದ್ರೆ ಯಾವಾಗ್ಲೂ ಅಷ್ಟೇ ಎಲ್ಲಾ ಕಸಿನ್ಸ್ ನ ಮೀಟ್ ಮಾಡ್ಸೋದು, ಕಸಿನ್ ಎಲ್ಲ ಗುಡ್ಡೆ ಹಾಕೊಳ್ಳೋದು ಅಂತಾರಲ್ಲ, ಎಸ್ ನಮ್ಮಮ್ಮ ಯಾವಾಗ್ಲೂ ಹಂಗೆ ಇರ್ತಿರ್ತಾರೆ, ಸಿಂಧು ನೀನ್ ಬಂದ್ಬಿಟ್ರೆ ಎಲ್ಲಾರ್ನೂ ಗುಡ್ಡೆ ಹಾಕೋತೀಯ ಅಂತ. ಆಕ್ಚುಲಿ ತುಂಬಾ ಬಾಂಡಿಂಗ್ ಗೊತ್ತಾ ಇವಳಿಗೆ. ಸೋ ಸ್ವೀಟ್ ಆಫರ್, ಸುಮ್ಮನೆ ಹೊಗಳ್ತಾ ಇಲ್ಲ. ಯಾವಾಗಲೂ ಅಷ್ಟೇ ಎಲ್ಲಾನ ಬಂದರೆ ಸಾಕು ಎಲ್ಲರಿಗೂ ಫೋನ್ ಮಾಡ್ತಿರ್ತಾಳೆ. ನನಗೂ ಅಷ್ಟೇ, ಅರ್ಚನಾ ನಾನು ಬಂದಿದ್ದೀನಿ, ನೀನು ಯಾವಾಗ ಬರ್ತೀಯಾ ಅಂತ ಕಾಲ್ ಮಾಡಿ ಎಲ್ಲಾರನ್ನೂ ಗುಡ್ಡೆ ಹಾಕೊಳ್ಳೋದು ಇವಳೇನೆ. ಅಂದರೆ ಗೆಟ್ ಟುಗೆದರ್ ಮಾಡ್ತಾಳೆ. ಅವ್ರ ಮನೇಲಂತೂ ಅವ್ರ ಅಮ್ಮಂಗೆ ಸಾಕಾಗೋಗಿರುತ್ತೆ. ಯಾಕೆಂದರೆ ಯಾವಾಗಲೂ ಕಸಿನ್ಸ್ ತುಂಬಿರ್ತೀವಿ. ಅವಳ ಮನೆಗೆ ಬಂದರೆ ಅವಳ ಮಕ್ಕಳ ಜೊತೆಗೆ ನನ್ನ ಮಕ್ಕಳು, ಆಮೇಲೆ ನನ್ನ ಕಸಿನ್ಸ್ನು ಅಷ್ಟೇ ಫೋನ್ ಮಾಡಿ ಕರೀತಾ ಇರ್ತಾಳೆ. ಸೊ ವೆರಿ ನೈಸ್ ಆಫರ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಆಕ್ಚುಲಿ ಎಷ್ಟು ಫಿಲಮ್ಸು, ಎಷ್ಟು ಸೀರಿಯಲ್ಸ್ ಅಲ್ಲಿ ಮಾಡಿದಾಳೆ ಇವಳು. ನಾನು ಹೇಳೋದೇ ಬೇಡ, ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ. ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಬಂದು ತುಂಬಾ ಫಿಲಮ್ಸ್ ಮಾಡಿಬಿಟ್ಟಿದ್ದಾಳೆ. ಈಗ ಸೀತಾರಾಮ, ಸಾಧನಾ ಚಿಕ್ಕಿ, ನೀವು ನೋಡಿದ್ರಲ್ಲ ಲಾಸ್ಟ್ ವಿಡಿಯೋಲಿ, ಆಚೆ ಹೋಗಿದ್ರೆ ಇಲ್ಲ ಆಟ ಆಡೋಕ್ಕೆ ಅವಳಿಗೆ ಟೈಮ್ ಇಲ್ಲ. ಎಲ್ಲರೂ ಬಂದು ಸಾಧನಾ ಚಿಕ್ಕಿ ಅಂತ ಫೋಟೋ ತಗೊಳ್ಳೋದ್ರಲ್ಲೇ ಆಯಿತು, ಸೆಲ್ಫೀಸ್ ತಗೋತಾ ಇದ್ರು, ಅಷ್ಟು ಬ್ಯುಸಿ ಆಗಿದ್ಲು. ಇಲ್ಲ ಅಂದರೆ ಲಾಸ್ಟ್ ವಿಡಿಯೋನಲ್ಲೇ ನಾನು ಇಂಟ್ರಡ್ಯೂಸ್ ಮಾಡಬೇಕಿತ್ತು ಇವಳನ್ನ. ಅವಳು ಸೆಲ್ಫೀಸಲ್ಲೇ ಫುಲ್ಲು ಸುಸ್ತಾಗಿ ಹೋಗಿದ್ಲು. ಪ್ಲೀಸ್ ಲಾಸ್ಟ್ ವಿಡಿಯೋ ಅಂತ ಹೇಳ್ಬೇಡ. ನನಗಂತೂ ಆ ಬಿಸಿಲು, ನನ್ನ ಮಕ್ಕಳು ನಿನ್ನ ಮಕ್ಕಳು ಸೇರ್ಕೊಂಡು ಹೋಗ್ಬಿಟ್ವಿ. ಅವ್ರನ್ನ ಹ್ಯಾಂಡಲ್ ಮಾಡೋದೇ ಅಬ್ಬಬ್ಬಬ್ಬ ನಮಗೆ ಸಾಕಾಗೋಯ್ತು. ಬಂದು ಊಟ ಮಾಡಿ ಮಲಗಿದ್ದೆ ಆಯ್ತು. ಪಾಪ ನಮ್ಮ ಆಂಟಿ ಎಲ್ಲಾರ್ಗೂ ಊಟ ಅಡುಗೆ ಚೆನ್ನಾಗಿ ಮಾಡಿಟ್ಟಿದ್ರು. ಬಂದ್ವಿ, ಊಟ ಮಾಡಿದ್ವಿ, ಮಲ್ಕೊಂಡ್ಬಿಟ್ವಿ. ನಾನು ಇನ್ನೊಂದು ವೀಕ್ ಇರ್ತೀನಿ ಅನ್ಸುತ್ತೆ. ನಾನು ಅಷ್ಟೇ, ಏಪ್ರಿಲ್. ಹೌದಾ? ಸೊ ನಿಮಗೂ ಶೂಟಿಂಗ್ಸ್ ಏನು ಅಲ್ವಾ? ತುಂಬ ಶೂಟಿಂಗ್ ಬಿಸಿ. ನಾನು ವೀಕ್ಲಿ ಒಂದು ಟ್ವೈಸ್ ಇರುತ್ತೆ. ಅಷ್ಟೊತ್ತಿಗೆ ನೀವು ಗೆಟ್ ಟುಗೆದರ್ ಎಲ್ಲ ಮಾಡಿ ಪ್ಲಾನ್ ಮಾಡಿ. ನಿಮ್ಮ ಮನೆ ಬೇರೆ ಪ್ಲಾನ್ ಇದೆ. ನಮ್ಮನೆಗೂ ಬರ್ತಾಳೆ. ಸೊ ಅದು ಒಂದು ವ್ಲಾಗ್ ನಾನು ಹಾಕ್ತೀನಿ. ವೇಟಿಂಗ್ ಲಿಸ್ಟಲ್ಲಿ ಇದೆ, ನಮ್ಮ ಮನೆಗೆ ಬರಬೇಕು ಅಂತ. ಹಿಂದಿನ ದಿನ ಬಂದು ಹಾಲ್ಟ್ ಮಾಡಿ ಮಾರನೇ ದಿನ ಒನ್ ಡೇ ಹಾಲ್ಟ್. ಊಟನಿ. ಸೊ ಇವ್ರ ಮನೆ ಪ್ಲ್ಯಾನ್ಸ್ ಇದೆ. ನನ್ನ ಇನ್ನೊಂದು ಕಸಿನ್ ಮನೆ ಆಯಿತು, ನಮ್ಮ ಚಿಕ್ಕಪ್ಪ ಮನೆ ಆಯಿತು. ಇನ್ನು ನಮ್ಮ ಮಾವಂದ್ರ ಮನೆಗೆ ಹೋಗಬೇಕು. ನಮ್ಮ ಅಮ್ಮ ಇವತ್ತೆಲ್ಲ ಅಂತಂದು, ನಿಮ್ಮ ಮಾವ ಕರೀತಾರೆ, ಫೋನ್ ಮಾಡಿದ್ರು ಹೋಗ್ಬೇಕಂತೆ ಅಂತ. ಸೊ ನೋಡ್ತೀನಿ, ಆದರೆ ನೆಕ್ಸ್ಟ್ ವೀಕು ನನ್ನ ಮಾವ ಮನೆ ಮುಗಿಸ್ಕೊತೀನಿ. ಇವ್ರ ಅಮ್ಮ ಮನೆ ಪ್ಲ್ಯಾನ್ ಇದೆ. ಆಮೇಲೆ ನಮ್ಮ ಆಂಟಿ ಅವ್ರ ಅಮ್ಮನ ಮನೆಗೆ ಹೋಗ್ಲಿಲ್ಲ ಅಂತ. ಆಕ್ಚುಲಿ ನಾವೆಲ್ಲ ಅಮ್ಮಂದ್ರ ಮನೆಗೆ ಬಂದ್ರೆ ನಮ್ಮ ಆಂಟಿಗೆ ಇರ್ಲಿ ನಮ್ಮ ಅಮ್ಮಗಾಗ್ಲಿ ಬರೀ ಕುಕ್ಕಿಂಗ್ ಎಲ್ಲ ಬ್ಯುಸಿ ಆಗೋಗಿರ್ತಾರೆ. ನಮಗೆಲ್ಲ ವಿಧವಾದ ಅಡುಗೆ ಮಾಡಿ ಬಡಿಸ್ತಾ ಇರ್ತಾರೆ. ಎಲ್ರು ಒಂದ್ ರೌಂಡ್ ದಪ್ಪ ಆಗೋಗಿರ್ತೀವಿ. ಅಂಡ್ ಸಂಡೆ ಇನ್ನೊಂದು ಬ್ಲಾಗ್ ಮಾಡಿ ಹಾಕ್ತಾಳೆ. ಏನು ಅಂತಂದ್ರೆ ಮಸಾಲೆ ದೋಸೆ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಸೊ ಅದು ನೀವು ನೋಡ್ಬೋದು, ಮಸಾಲೆ ದೋಸೆ ಎಲ್ಲ ಹೇಗೆ. ಸೊ ಯಮ್ಮಿ ಗೊತ್ತಾ. ಪಾಪ ನಮ್ಮ ಆಂಟಿ ಅಂತೂ ಸಕ್ಕದಾಗಿ ಮಾಡ್ತಾರೆ. ನಮ್ಮ ಆಂಟಿ ಅಂತ ಹೇಳ್ತಾರೆ ನಮ್ಮ ಮನೆಗೆ. ಇವ್ರಮ್ಮ ನಮ್ಮ ಆಂಟಿ ಅಷ್ಟು ಇವಳ ಅಮ್ಮ ಅಲ್ಲ, ಸಕ್ಕತ್ತಾಗಿ ಮಾಡ್ತಾರೆ ಆಂಟಿ ಮಸಾಲೆ ದೋಸೆ ಅಂತೂ. ಆ್ಯಂಡ್ ನನ್ನ ಮಕ್ಕಳನ್ನ ನೀವು ಲಾಸ್ಟ್ ನನ್ನ ಕಸಿನ್ ಮನೆಗೆ ಹೋದಾಗ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಆಗಲೇ ನೀವು ನೋಡಿರ್ತೀರ ಅನ್ಕೋತೀನಿ. ನನ್ನ ಮಗನ ಅಗತ್ಯ ಅಥರ್ವ
ಸೊ ಒಬ್ಬ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್, ಈಗ first standard ಫಸ್ಟ್ ಸ್ಟ್ಯಾಂಡರ್ಡ್, ಇನ್ನೊಬ್ಬ ಈಗ ಕಿಂಡರ್ಗಾರ್ಟನ್. ನನ್ನ ಮಗಳು ಮತ್ತೆ ಅವನ ಮಗ ಅಗಸ್ತ್ಯ ಇಬ್ರು ಆಲ್ಮೋಸ್ಟ್ ಒಂದೇ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಹೇಳ್ಬೇಕಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಕುಕ್ಕರ್ ಕುಗ್ತಾ ಇದೆ, ಹೊಟ್ಟೆ ಹಸ್ವಾಗ್ತಿದೆ, ನಾವು ಹೋಗಿ ಊಟ ಮಾಡ್ಬೇಕು. ಆಂಟಿ ರುಚಿ ರುಚಿಯಾಗಿ ಇವ್ರಮ್ಮ ಅಡಿಗೆ ಮಾಡಿರ್ತಾರೆ. ಸೊ ಊಟ ಮಾಡಕ್ಕೆ ರೆಡಿ ಆಗ್ತಾ ಇದೆ. ಈ ಹಪ್ಪಳ ಪೇಣಿ ಎಲ್ಲ ನಮ್ಮ ಸಿಂಧು ಅವರ ಮನೆ ಮಾಡಿದ್ದು. ಐ ಮೀನ್ ಹೋಮ್ ಮೇಡ್ ಹಪ್ಪಳ ಸಂಡಿಗೆ. ಅದು ಮನೆಯಲ್ಲಿ ಕರೆದಿದ್ರು ಕೂಡ, ಮನೇಲೇ ಮಾಡಿದ್ದು, ಮನೇಲೇ ಕರೆದ್ರು. ಅದಾದಮೇಲೆ ನಂಗೆ ತುಂಬ ಇಷ್ಟ ಅಂತ ಪಲಾವ್ ಮಾಡಿದರು. ಪಲಾವ್ ಕೂಡ ಯಮ್ಮಿ ಆಗಿತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಮೊಸರು ಬಜ್ಜಿ, ಅನ್ನ, ಸಾಂಬಾರ್, ಇದು ಎಲ್ಲ ರೀತಿಯೂ ಮಾಡಿದರು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಆಮೇಲೆ ವ್ಯೂವರ್ಸ್, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡ್ರಿಲ್ಲಿಂಗ್ ಸೌಂಡ್ ಕೇಳಿಸ್ತಾ ಇದೆಯಲ್ವಾ? ಸೊ ದಯವಿಟ್ಟು ಆ ಸೌಂಡ್ನ ಇಗ್ನೋರ್ ಮಾಡಿ. ಯಾಕೆ ಅಂದರೆ ಅವ್ರ ಮನೆ ಪಕ್ಕ ಮನೆ ಕಟ್ತಾ ಇದ್ರು, ಅಲ್ಲಿ ಡ್ರಿಲ್ಲಿಂಗ್ ಕೆಲಸ ಮಾಡ್ತಾ ಇದ್ರು. ಸೊ ಆ ಸೌಂಡ್ ಕೂಡ ರೆಕಾರ್ಡ್ ಆಗಿದೆ. ಪ್ಲೀಸ್ ಇಗ್ನೋರ್ ಮಾಡಿ ಆ ಸೌಂಡ್ನ. ಆಮೇಲೆ ಮಕ್ಕಳು ಇದ್ದಾರಲ್ವ ಮನೇಲಿ, ಸೊ ಮಕ್ಕಳದು ಸ್ವಲ್ಪ ಗಲಾಟೆ ಕೇಳಿಸ್ತಾ ಇದೆ. ಆ ಸೌಂಡ್ನು ಇಗ್ನೋರ್ ಮಾಡಿ, ಏನು ಅನ್ಕೋಬೇಡಿ. ನೋಡಿ, ನಮ್ಮ ಮಕ್ಕಳು ಬ್ಯಾಟಿಂಗ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿದ್ದಾರೆ. ಊಟದ ಬ್ಯಾಟಿಂಗು ನಾ ಹೇಳಿದ್ದು. ಎಸ್, ಇವಳು ನನ್ನ ಮಗಳು. ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋಸಲ್ಲೆಲ್ಲ ನೋಡಿರ್ತೀರಾ. ಆ ಕಡೆ ಇಬ್ರು ನಮ್ಮ ಬಾಯ್ಸ್ ಕೂತಿದಾರಲ್ಲ, ಅವರೇ ನಮ್ಮ ಸಿಂಧು ಮಕ್ಕಳು, ಬಾಯ್ಸ್ ಆ್ಯಕ್ಚುಲಿ. ಒಬ್ಬನ ಹೆಸರು ಅಗಸ್ತ್ಯ ಮತ್ತು ಅಥರ್ವ. ಇದು ಎಲ್ಲ ಅವಳದು ಫಿಲ್ಮ್ ಜರ್ನಿ ಪಿಕ್ಸ್ ಕೂಡ ಹಾಕಿದ್ದೀನಿ ನಾನು. ಓಕೆ, ಬಾಯ್ ಬಾಯ್ ಬಾಯ್. ಓಕೆ, ಸೊ ಟಿಲ್ ದ ನೆಕ್ಸ್ಟ್ ವ್ಲಾಗ್. ಇವತ್ತು ಇವಳು ಹೇಳ್ತಾಳೆ. ಟಿಲ್ ದ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಿ ಹ್ಯಾಪಿ, ಎಲ್ರ ಜೊತೆನೂ ಖುಷಿಯಾಗಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.